Hello everyone, you are watching News Insights. Let's watch today's news updates. ಗವರ್ನರ್ಸ್ ಕಪ್ ಅನ್ನೋದು 1970 ನಡೀತಾ ಇದೆ. ಇವತ್ತು ಈ ಟೂರ್ನಮೆಂಟಲ್ಲಿ 230 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆಮೇಲೆ ಇದು ಗವರ್ನರ್ಸ್ ಬಂದು ಅವರೇ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಕೊಡೋದು ನಮಗೆ ತುಂಬ ಸಂತೋಷ ಆಗಿದೆ. ಈ ವರ್ಷ ನಾವು 150 ವರ್ಷ ನಮ್ಮ ಗಾಲ್ಫ್ ಕ್ಲಬ್ನ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಈ ಸಂದರ್ಭದಲ್ಲಿ ಬಂದಿದ್ದಕ್ಕೆ ನಮಗೆ ತುಂಬ ಅನುಕೂಲ ಆಯಿತು, ಸಂತೋಷ ಆಯಿತು ಎಲ್ಲ ಮೆಂಬರ್ಸ್ಗಳಿಂದ. ಸರ್, ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಟೂರ್ನಮೆಂಟ್? 230 ಜನ. ಎಷ್ಟು ಜನ ಇವತ್ತು ಅವಾರ್ಡ್ ತಗೊಂಡೋದು 16 ಪೀಪಲ್ ತೆಗೆದ 14 ಜನ. ಅದರಲ್ಲಿ ಲೇಡೀಸ್ ಕ್ಯಾಟಗಿರಿ ಸೆಪ್ರೇಟ್ ಇದೆ, ಸೀನಿಯರ್ಸ್ ಕ್ಯಾಟಗಿರಿ ಸೆಪ್ರೇಟ್ ಇದೆ, ಹ್ಯಾಂಡಿಕ್ಯಾಪ್ಸ್ ಕ್ಯಾಟಗಿರಿ ಸೆಪ್ರೇಟ್ ಇದೆ, ಓಪನ್ ಚೆನ್ನಾಗಿ ಅಂದರೆ ಏನೇ ಹ್ಯಾಂಡಿಕ್ಯಾಪ್ ಇರೋದು ಓಪನ್ ಕ್ಯಾಟಗಿರಿ ಇದೆ. ಆ ಓಪನ್ ಕ್ಯಾಟಗಿರಿಯಲ್ಲಿ ನಮ್ಮ ಕ್ಯಾಡಿ ಅಂತ ಸುನೀಲ್ ಅವರು ಗೆದ್ದಿದ್ದಾರೆ. ಈಸ್ ನಾಟ್ ಎ ಮೆಂಬರ್, ಈಸ್ ಅ ಕ್ಯಾಡಿ. He helps the members and he learned the golf here and ಇವತ್ತು ಸುಮಾರು ಗೆಲ್ದಿದ್ದಾರೆ. ಈ ಸತಿ ನಾವು ಅವರೇ ಗೆದ್ದಿದ್ದಾರೆ. ಸೊ ಈ ಫ್ಯೂಚರ್ ಪ್ಲಾನ್ಸ್ ಅದು ರಿಲ್ಯಾಕ್ಸ್ಡ್ ಗೇಮ್ ಇಲ್ಲ, ಇದು ಒಲಿಂಪಿಕ್ ಸ್ಪೋರ್ಟ್. ನಾವೆಲ್ಲ ಒಲಿಂಪಿಕ್ ಮೆಡಲಿದೆ. ಇಲ್ಲಿಂದ ನಮ್ಮ ಅದಿತಿ ಅಶೋಕನ್ ಅವರು ಈ ಗಾಲ್ಫ್ ಕ್ಲಬ್ಬಿಂದ ಟ್ರೈನ್ ಅಪ್ ಆಗಿ ಲಾಸ್ಟ್ ಟೈಮ್ ಒಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದು ಶಾರ್ಟಲ್ಲಿ ಶಿ ಮಿಸ್ ದ ಮೆಡಲ್. ಶಿ ವಾಸ್ ದ 4th. ಸೊ ನಾವು ಅದೇ ಥರ ಜೂನಿಯರ್ ಗಾಲ್ಫ್ ಅಕಾಡೆಮಿ ಅಂತ ಇದೆ. ಅದರಲ್ಲಿ ನಾವು ಮೆಂಬರ್ಸು ನಾನ್ ಮೆಂಬರ್ಸು ಯಾರು ಬೇಕಂದ್ರೂ ಬಂದು ಕಲಿಯಬಹುದು ಗೇಮ್ನ. ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಸರ್, ಎನಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದೆ ಸರ್? ಅದು ಅಕಾಡೆಮಿ ಅಂತ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ಒಳ್ಳೆ ಟ್ರೈನರ್ಸ್ ಇದ್ದಾರೆ. ಪ್ರೋ ಪ್ಲೇಯರ್ಸ್ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ತುಂಬ ಅನುಕೂಲ ಆಗುತ್ತೆ ಎಲ್ಲರಿಗೂ. ಸರ್, ಡ್ಯೂರೇಷನ್ ಆಫ್ ದ ಪೀರಿಯಡ್ ಇದು ಕಂಟಿನ್ಯೂಸ್ ಪ್ರೋಸೆಸ್ಸು. ನಾರ್ಮಲಿ 3 ಮಂತ್ಸ್ ಪ್ರೋಗ್ರಾಮು, 6 ಮಂತ್ಸ್ ಪ್ರೋಗ್ರಾಮ್ ಆ ಥರ ಇರ್ತದೆ. ಬಟ್ ಪ್ರೋ ಆಗಬೇಕು ಅಂದರೆ ಅದು ಕಂಟಿನ್ಯೂಟಾಗಿ ಕಲಿಬೇಕು. ಸರ್, ಫಾರ್ 3 months program, what is the fees for that, sir? Fees very nominal. It will be around 15,000-16,000 rupees will be there. ಸರ್, ಗಾಲ್ಫ್ ಅಂದರೆ ಶ್ರೀಮಂತರ ಕ್ರೀಡೆ ಅನ್ನೋದು ಇವತ್ತಿಗೂ ಇದೆ. ಇದನ್ನು ಜನಸಾಮಾನ್ಯರ ಮಟ್ಟಿಗೆ ತಲುಪಿಸಲಿಕ್ಕೆ ತಮ್ಮ ಈ ಒಂದು ಗಾಲ್ಫ್ ಕ್ಲಬ್ಬಿಂದ ಏನು ಸಂದೇಶ ಇರುತ್ತೆ? ಅದಕ್ಕೆ ಅದು ಹಳೆ ಕಾಲದಲ್ಲಿ ಆ ಥರ. ಬಟ್ ಎನಿ ಸ್ಪೋರ್ಟ್ ಇವತ್ತು ನೋಡಬೇಕು ಅಂದರೆ, ಕಲಿಬೇಕು ಅಂದರೆ, ಯಾವ ಸ್ಪೋರ್ಟ್ ಆಗಲಿ ಕಾಸ್ಟ್ಲಿ ಇದೆ ಎಲ್ಲ ಸ್ಪೋರ್ಟ್ಸು. ಬಟ್ ಇದು ಒಲಿಂಪಿಕ್ ಸ್ಪೋರ್ಟು ಒಳ್ಳೆ ವರ್ಲ್ಡ್ ವೈಡು ತುಂಬ ರೆಕಗ್ನೈಸ್ ಆಗಿದೆ. ಎಲ್ಲದಕ್ಕೂ ಅವಕಾಶ ಚೆನ್ನಾಗಿರ್ತದೆ. ನಮ್ಮ ಅನಿಲ್ ಬೈರಿಯನ್ ಅವರು ಇಲ್ಲಿಂದ ಕಲ್ತಿದ್ದಾರೆ. ಕಲಿತುಬಿಟ್ಟು ಅವರು ಪ್ರಪಂಚದಲ್ಲಿ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಲೀವ್ ಗಾಲ್ಫ್ ಎಲ್ಲ ಆಗ್ಬಿಟ್ಟು ಸ್ವಲ್ಪ ಅನುಕೂಲವಾಗಿದ್ದಾರೆ. ಓಕೆ ಸರ್. ಇವಾಗ ಶ್ರೀಮಂತರು ಇಲ್ದಿರೋರು ಈ ಆಟ ಆಡಿ ಮುಂದೆ ಬಂದು ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದಾರೆ. ಈ ಸ್ಪೋರ್ಟು ಇವಾಗ ಸಾಹೇಬ್ರು ಹೇಳಿದ ಥರ ಒಲಿಂಪಿಕ್ ಸ್ಪೋರ್ಟ್ ಹಾಕಾದ್ಮೇಲೆ ಭಾಳ ಫಂಡಿಂಗ್ ಬರ್ತಾಯಿದೆ ಗಾಲ್ಫ್ಗೆ. ಭಾಳ ಜನ ಇವಾಗ ದುಡ್ಡು ಕೊಡ್ತಾ ಇದ್ದಾರೆ, ಕಾರ್ಪೊರೇಟ್ ದುಡ್ಡು ಕೊಡ್ತಾ ಇದ್ದಾರೆ. ಆ್ಯಂಡ್ ಈ ಟೂರ್ನಮೆಂಟ್, ಈ ಗವರ್ನರ್ಸ್ ಕಪ್ ಟೂರ್ನಮೆಂಟು, ಅವ್ನ ಬಾಲ್ ಎತ್ತಾ ಇದ್ದ, ಕ್ಯಾಡಿ ಬ್ಯಾಗ್ ಎತ್ತಾ ಇದ್ದಾನೆ. ಇವಾಗ ಅವನು ಮೇಯ್ನ್ ಟೂರ್ನಮೆಂಟ್ ಗೆದ್ದು ಪ್ರೊಫೆಷ್ನಲ್ಗೆ ಹೋಗ್ತಾ ಇದ್ದಾನೆ. ನಮ್ಮ ಕ್ಲಬ್ಬಿಂದ ಭಾಳ ಸಹಾಯ ಕೊಡ್ತಾ ಇದ್ದೀವಿ. ನಮ್ಮ ಕ್ಯಾಡೀಸ್ಗೂ ಈ ಕ್ಲಬ್ಬಿಂದ ಒಂದು ಕ್ರೋಸ್ ಟ್ರಸ್ಟ್ ಅಂತಿದೆ. ಅದರಿಂದ ಎಲ್ಲ ಅವ್ರ ಮಕ್ಕಳಿಗೆ, ಅವ್ರ ಫ್ಯಾಮಿಲಿಗೆ ಎಲ್ಲದಕ್ಕೂ ವಿ ಆರ್ ಟೇಕಿಂಗ್ ಕೇರ್ ಆಫ್ ಎಜುಕೇಷನ್ನು, ಆಮೇಲೆ ಹೆಲ್ತ್ ಕೇರು ಎಲ್ಲ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಬರೀ ಕ್ಯಾಡೀಸ್ ಅಲ್ಲ, ನಮ್ಮ ಸ್ಟಾಫ್ಗೂ ಅಷ್ಟೇ, ಅವ್ರ ಮಕ್ಕಳು ಎಲ್ಲ ಎಜುಕೇಷನ್ ಕ್ಲಬ್ಬೇ ನೋಡ್ಕೊಳ್ಳುತ್ತೆ. ಸೊ ಇದು ಭಾಳ ಹಳೆ ಕ್ಲಬ್ ಸರ್. 150th year ಕ್ಲಬ್ 150 yearsಯಿಂದ ಇದೆ. ಲಾಸ್ಟ್ 5-6 years 10 yearsಯಿಂದ ವಿ ಆರ್ ಟೇಕಿಂಗ್ ಕೇರ್ ಆಫ್ ಎವ್ರಿಬಡಿ ಹೂ ಕಮ್ಸ್ ಹಿಯರ್. ಯಾರ್ಯಾರು ಇಲ್ಲಿ ಬರ್ತಾರೋ ಅವ್ರಿಗೆ ಒಂದು ಆಡಬೇಕು ಅಂದರೆ ಕೋಚಿಂಗ್ ಕೊಡ್ತೀವಿ. ಮಿಕ್ಕಿದ ಮಕ್ಕಳಿಗೆ ಸ್ಕೂಲ್ ಎಜುಕೇಷನ್ ಕೊಡ್ತಾಯಿದ್ದೀವಿ. ಅವ್ರಿಗೆ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸ್ ಎಲ್ಲ ನೋಡ್ಕೊಳ್ತಾ ಇದ್ದೀವಿ. ಸೊ ಕ್ಲಬ್ ಕಡೆಯಿಂದ ಏನೇನಾಗುತ್ತೋ ಎಲ್ಲ ಮಾಡ್ತಾಯಿದ್ದೀವಿ. ದಟ್ ಈಸ್ ವಾಟ್ ಅವರ್ ಏಮ್ ಇಸ್. ಅದಕ್ಕೆ ನಮ್ಮ ಗವರ್ನರ್ ಸಾಹೇಬರು ಎವ್ರಿ ಇಯರ್ ಮಿಸ್ ಮಾಡದೆ ಬರ್ತಾರೆ. ಅದು ನಮಗೆ ಭಾಳ ಗರ್ವ ಪ್ರಶ್ನೆ. ಅದು ವಿ ಆರ್ ವೆರಿ ಹ್ಯಾಪಿ, ಹೆಮ್ಮೆ ಅವ್ರು ಬರೋದಿಲ್ಲಿ. ಅದಕ್ಕೆ ತಾವೆಲ್ಲ ಬರ್ತಾಯಿದ್ದೀರಾ. ಇಟ್ಸ್ ವೆರಿ ವಿ ಲೈಕ್ ಟು ಸಿ ತಾವು ಬರ್ತಾ ಇರಬೇಕು. ನಮ್ಮ ಕ್ಲಬ್ನ ನಾವು ಏನೇನು ಮಾಡ್ತಾಯಿದ್ದೀವಿ, ನಮ್ಮ ಅಚೀವ್ಮೆಂಟ್ಸು, ನಾಟ್ ಜಸ್ಟ್ ಸ್ಪೋರ್ಟಿಂಗ್ ಅಚೀವ್ಮೆಂಟ್ಸ್, ನಾವು ಹ್ಯೂಮ್ಯಾನಿಟೇರಿಯನ್ ಅಚೀವ್ಮೆಂಟ್ಸ್, ನಾವು ಜನಕ್ಕೆ ಸಂಖ್ಯೆಗೆ ಏನೇನು ಮಾಡ್ತಾಯಿದ್ದೀವಿ ಅವೆಲ್ಲ ನೀವು ಪ್ರೆಸ್ನಲ್ಲಿ ಹಾಕಬೇಕು. ದಟ್ಸ್ ವಾಟ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು. ಗಾಲ್ಫ್ ಕೋರ್ಸ್ಗಳ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ. ಪ್ರಮಾಣ ಕಮ್ಮಿ, ಕೇವಲ ಕೊಡಗು ಚಿಕ್ಕಮಗಳೂರು ಜಾಸ್ತಿ ಇರೋದು, ಇಂಡಿಯಾನಲ್ಲೇ ಜಾಸ್ತಿ ಇರೋದು ಆರ್ಮಿನವ್ರಿಗೆ. ನಮ್ಮದು
ಸಿವಿಲಿಯನ್ ಕೋರ್ಸಸ್ ಕಮ್ಮಿ ಇದೆ. ಮೇಯ್ನ್ ಪ್ರಾಬ್ಲಮ್ ಏನು ಅಂದರೆ ಮಿನಿಮಮ್ 80 ಎಕರೆ ಬೇಕು, ಜಾಗ ಇಲ್ಲ. ಅದು ಮೇಂಟೆನೆನ್ಸ್ ಆಗಬೇಕು. ಇದು ಹೈಬ್ರಿಡ್ ಕುದುರೆ ಥರ ಭಾಳ ಇದು ಬೇಕಾಗುತ್ತೆ ಗ್ರಾಸ್ಗೆ. ಸೊ ದುಡ್ಡು ಇರಬೇಕು, ಪ್ಲಸ್ ಕೋಚಿಂಗ್. ನಮ್ಮ ಥರ ಇವಾಗ ಈ ವರ್ಷ ನಾವು ಒಂದು ಅಕಾಡೆಮಿ ಮಾಡಿದ್ದೀವಿ. ಆ ಅಕಾಡೆಮಿಯಿಂದ ನೀವು ನೋಡ್ತೀರ ಒಳ್ಳೆ ಪ್ಲೇಯರ್ಸ್ ಬರ್ತಾರೆ. ಈ ಎಲ್ಲರೂ ಸೂಟ್ ಹಾಕೊಂಡಿರೋರು ಎಲ್ಲರೂ ಟಾಪ್ ಪ್ಲೇಯರ್ಸೇ. ಅದಕ್ಕೆ ನಾವು ಎಲೆಕ್ಷನ್ ಗೆದ್ದಿರೋದು. ನಮಗೆ ಇಲ್ಲಿಂದ ಮುಂದೆ ಹೋಗಬೇಕು, ಇಂಡಿಯಾಗೆ ಆಡಬೇಕು ಅಂತ ಓಪನ್ ಟೂರ್ನಮೆಂಟ್ ಗೆಲ್ಲೋರು ಆಲ್ಮೋಸ್ಟ್ ಇಂಡಿಯಾ ಪ್ಲೇಯರ್ಸ್ ಇದ್ದಾರೆ. ಸೊ ದಿಸ್ ಕ್ಲಬ್ ಇಸ್ ಫೇಮಸ್. 150 ವರ್ಷ, ಒನ್ ಆಫ್ ದಿ ಓಲ್ಡೆಸ್ಟ್ ಕ್ಲಬ್ಸ್. ಈ ಗಾಲ್ಫ್ ಕೋರ್ಸ್ ಓಲ್ಡೆಸ್ಟ್ ಗಾಲ್ಫ್ ಕೋರ್ಸ್ ಇನ್ ಇಂಡಿಯಾ. ನೀವು ಬಂದಿರೋದು ಆ ಥರ ಗಾಲ್ಫ್ ಕೋರ್ಸ್. ಸರಿ, KGF ಗಾಲ್ಫ್ ಕೋರ್ಸು ಮಾಡೋಕ್ಕೆ ಜನ ರೆಡಿಯಾಗಿದ್ದಾರೆ. ಗೌರ್ಮೆಂಟ್ ಸರ್ಕಾರದಲ್ಲ ಜಮೀನದು, ಡಿಸಿಷನ್ ತಗೊಂಡಿಲ್ಲ. ಜನ ರೆಡಿ ಇದ್ದಾರಲ್ಲ ಹಾಕೋಕ್ಕೆ. KGF ಟೀಮ್ ಬರುತ್ತೆ ನಮ್ಮ ಜೊತೆ. 125 ವರ್ಷ ಅವ್ರ ಮೇಲೆ ಇಂಟರ್ ಕ್ಲಬ್ ಮ್ಯಾಚ್ ಆಗಿದೆ. ಅವ್ರು ಬರ್ತಾ ಇರ್ತಾರೆ ಇಲ್ಲಿ, ನಾವು ಹೋಗ್ತೀವಿ, ಅವರು ಬರ್ತಾರೆ. ಜನ ಆಡೋರಿದ್ದಾರೆ ಅಲ್ಲಿ. KGF ನಿಮ್ಗೆ ಗೊತ್ತಿರಬೇಕು, ಎಲ್ಲ ಒಳ್ಳೆ ಅಥ್ಲೀಟ್ಸೇ. ಮೊದಲೆಲ್ಲ ಹಾಕಿ, ಒಲಿಂಪಿಕ್ಸ್ ಎಲ್ಲ ಅಲ್ಲಿಂದನೇ ಬರ್ತಾಯಿದ್ರು. ದುಡ್ಡಿಲ್ಲ ಸರ್ ಅಲ್ಲಿ. ದುಡ್ಡು ಯಾರಾದರೂ ಕಳಿಸಿದ್ರೆ ಸರ್ಕಾರ ಓಕೆ ಅಂತ ಹೇಳಿದ್ರೆ ಡೆಫಿನೆಟ್ ದೊಡ್ಡ ಗಾಲ್ಫ್ ಕೋರ್ಸ್ ಬ್ಯೂಟಿಫುಲ್ ಆಗಿದೆ. ಓಕೆ ಸರ್.